ಯಾಕೋ ಯಾಕೋ ಫೋನ್ ಮಾಡಿದ್ದಣ್ಣ ಯಾತ ಮಾತಾಡ್ಬೇಕು ಬಾರಣ ಅಂತೇಳಿ ಫೋನ್ ಮಾಡ್ದಲ್ಲ ಯಾಕಪ್ಪ. ನಾನು ನಿಮ್ಮಂತಕ್ಕೆ ಬರೋಣ ಅಂದ್ಕೊಂಡೆ. ಅದಕ್ಕೆ ಇಲ್ಲಿ ಹೆಂಚಿನ ಮನೆ ಇತ್ತಲ್ಲ ನಿಮ್ಮದು, ಇಲ್ಲಿಗೆ ಬರೋಣ ಅಂತೇಳಿ ಹೆಂಚಿನ ಮನೆ ಕರೆಸ್ಕೊಂಡೆ. ಏನಿಲ್ಲ ಕಣಣ್ಣ, ನಾನು ಏನಾನ ಕೆಲ್ಸಕ್ಕೆ ಹೋಗೋಣ, ಒಳ್ಳೆ ಕೆಲಸಕ್ಕೆ ಅದಕ್ಕೆ ಸೇರ್ಕೊಂಬನ ಅಂತ ಇದ್ದೀನಿ. ಯಾವುದೋ ಒಂದು ಕೆಲಸಕ್ಕೆ ನಾನು ಓದ್ತೀನಿ. ಅದಕ್ಕೆ ಯಾವುದೋ ಒಂದು ಚೆನ್ನಾಗಿ ಒಳ್ಳೆ ಕೆಲಸ ಇರೋದಕ್ಕೆ ಸೇರ್ಸೋಣ. ಇವಾಗ ಹೋಗ್ತಾ ಇದ್ದೀನಿ, ಅದೇನು ಸಂಬಳ ಹಂಗೆ ಸುಮಾರೇನೆ. ಯಾವುದು ಅಷ್ಟು ನನಗೆ ಅದು ಸೆಟ್ ಆಗಲ್ಲ ಕೆಲಸ. ಅದಕ್ಕೆ ಯಾವುದಾನ ಒಂದು ಕೆಲಸ ಕೊಡಿಸು ಅಂತ ಹೇಳಿ ನಾನು ಕೇಳೋಣ ಅಂತ ಬಂದೆ ಕಣಣ್ಣ. ಕೆಲಸನೇ ಸರಿ ಆಯ್ತು ಹೇಳು. ನನ್ನ ಫ್ರೆಂಡ್ ಯಾರೋ ಒಬ್ಬ ಹೋಗ್ತಾ ಇದ್ದಾನೆ, ಚೆನ್ನಾಗಿ ಒಳ್ಳೆ ಸಂಬಳ ಐತೆ, ಒಂದು 20-25 ಸಾವಿರ ಕೊಟ್ಟರೆ ಸಾಕಲ್ಲ. ಸಾಕಣ್ಣ, 15-20 ಸಾವಿರ ಕೊಟ್ಟರು ನನಗೆ ಅಷ್ಟೇ ಕೆಲಸ ಸಾಕು. ಇವಾಗ ಹೋಗತ್ತಾಗೆ ಒಂದು 7-8 ಸಾವಿರ ಕೊಡ್ತಾರೆ ಅಷ್ಟೇ. ಕೆಲಸನೂ ಸ್ವಲ್ಪ ಜಾಸ್ತಿ ಕಷ್ಟ, ಮಾಡೋಕ್ಕಾಗಲ್ಲ, ರಿಸ್ಕ್ ಅನಿಸುತ್ತೆ. ಅದಕ್ಕಾಗಿನ ಇವಾಗ ನಾನು ದುಡಿಲಿಲ್ಲ ಅಂದ್ರೆ ನಮ್ಮಮ್ಮ ಬರೀ ಇಂಥ ಮಾಡ್ಕೊಂಡು ಓಡಾಡುತ್ತೆ. ಅದಕ್ಕೆ ನಾನು ದುಡ್ದು ಹಾಕ್ತೀನಿ. ಅದೇನು ಮಾಡ್ಕೊಂಡಿರುತ್ತೆ ಮಾಡ್ಕೊಂಡಿರ್ಲಿಲ್ಲ, ಅದಕ್ಕೆ ಹೇಳಿ ಬಂದಿದ್ದೀನಿ. ಸರಿಯಾಗಿ ಗಲಾಟೆ ಮಾಡಿ ಬಂದಿದ್ದೀನಿ. ಏನಾನ ಯಾವನ್ನ ಮಂತಕ್ಕೆ ಬಿಟ್ಕೊಂಡ್ರೆ ಸರಿ ಆಗೋದಿಲ್ಲ ನೋಡು ಅಂತೇಳಿ ಗಲಾಟೆ ಮಾಡಿ ಬಂದಿದ್ದೀನಿ. ಇಷ್ಟೊತ್ತಕ ಗಲಾಟೆ ಆಯ್ತು ನಮ್ಮ ಮಂತಗೆ. ಅದಕ್ಕೆ ಅವನು ಬಂದಿದ್ದ. ಯಾಕಲೆ ನಿಮ್ಮ ಅಮ್ಮನ ಬೈತೀಯ ಹಂಗೆ ಹಿಂಗೆ ಅಂದ. ಬೈಯದೆ ಕಣಲೆ, ನೀನು ಯಾವನು ಹೇಳೋಕ್ಕೆ ಅಂತ ಸರಿಯಾಗಿ ಹೇಳಿದ್ದೀನಿ. ಅವನು ಯಾವನು ಹೇಳೋಕ್ಕೆ ನಿನಗೆ? ಏನು ನಿಮ್ಮ ಅಪ್ಪ ಹೇಳಿರೋ ಅದಕ್ಕೊಂದು ಅರ್ಥ ಇರುತ್ತೆ ಬಿಡು. ಏನೋ ನಮ್ಮ ಅಪ್ಪ ಹೇಳುತ್ತೆ ಅಂತ ಅವ್ನು ಯಾವನು ಹೇಳೋಕ್ಕೆ? ಅವ್ನು ಯಾವನು ಹೇಳೋಕ್ಕೆ ನಿಮ್ಮ ಅಮ್ಮನ ಹಂಗೆ ಬೈಬೇಡ ಹಿಂಗೆ ಬೈಬೇಡ ಅಂತ ಹೇಳೋದು ಅವ್ನು ಯಾವನು ಹೇಳೋಕ್ಕೆ? ಅವನೇನು ಇನ್ಲನ್ನಲ್ಲ ಮುಂದ್ಲನ್ನಲ್ಲ. ಅದಕ್ಕೆ ಸರಿಯಾಗಿ ಹೇಳಿ ಕಳಿಸ್ಬೇಕಾಗಿತ್ತು, ನೀನು ಸರಿಯಾಗಿ ಹೇಳ್ಬೇಕಾಗಿತ್ತು. ಅದೇ ಹೇಳಿದ್ದೀನಿ, ಇನ್ನೊಂದು ಸತಿ ನಮ್ಮ ಅಂತಕ್ಕೆ ಬಂದಿದ್ದೀಯ ಅಂದ್ರೆ ಸರಿ ಆಗೋದಿಲ್ಲ, ನಮ್ಮ ಅಂತಕ್ಕೆ ಕಾಲಿಕ್ಕಿದೆಯಾ ಅಂದ್ರೆ ಸರಿ ಆಗೋದಿಲ್ಲ ಅಂತೇಳಿ ಹೋಗಿ ಉಂಡಿರೋ ತೆಟ್ಟೆ ಕೊಟ್ಟಿದ್ದೀನಿ. ಎಂದ್ಲು ತೆಟ್ಟೆ ಉಣ್ಣ ಇದ್ರಾಗೆ ಉಣ್ತೇನ? ಉಣ್ಣ ಅಂತ ಹೇಳಿದ್ದೀನಿ. ಅಲ್ಲಿ ನಮ್ಮಪ್ಪ ಉಂಡು ಬಿಟ್ಟಿರೋದು ಇದು ಕಾಯಿ ಎಂದ್ಲದು ತಿನ್ನು ಅಂತ ಹೇಳಿದ್ದೀನಿ. ಅದಕ್ಕೆ ಅನ್ನ ಸಾರು ಕಲಸಿರೋದು ಬೇಡಪ್ಪ, ಎಂಥದ್ದು ಹೆಂಗೋ ಮನ ಮತ್ತು ಉಂಬಲ್ಲ ಅಂದಮೇಲೆ ಮತ್ತು ಹಿಂಗೆ ಇರಬೇಕು. ಅದು ಎಂಜಲು ಎಂದ್ಲದ ನೀನು ಮುಟ್ಟಕ್ಕೆ ಬಂದಿದೆಯಲ್ಲ, ನಿನ್ಗೇನು ಅನ್ಸಲ್ವೇ? ನಿನಗೇನು ಸ್ವಲ್ಪನೂ ಮನಸ್ಸಿನಾಗ ಏನೋ ಅನ್ಸಿದ್ರೆ ನೀನು ಇಂಥದ್ದು ಮಾಡ್ತಿರ್ಲಿಲ್ಲ ಅಂತ ಸರಿಯಾಗಿ ಅಂದಿದ್ದೀನಿ. ಸರಿಯಾಗಿ ಬೈದಿದ್ದೀನಿ. ಆವಾಗ ಮುಚ್ಕೊಂಡು ಹೋದ. ಸರಿಯಾಗಿ ಗಲಾಟೆ ಮಾಡೇ ಬಂದಿದ್ದೀನಿ. ನಮ್ಮ ಅಮ್ಮನ ಇಷ್ಟ ಹತ್ಕೊಂತಾನೆ. ಗಲಾಟೆ ಮಾಡಿ ಬಿಡಿಸ್ಬೇಕು. ಹಂಗೆ ಬಿಡಿಸಿದ್ರೆ ನಮಗೆ ಮರ್ಯಾದಿರಲ್ಲ ಕಣಪ್ಪ. ಏನೋ ಬಿಡು, ಅವ್ರು ಹಂಗೆ ಮಾಡ್ತಾರೆ ಅಂತೇಳಿ ನಾವು ಸುಮ್ಮನೆ ಇದ್ದರೆ ನಮ್ಮ ನಂಬ್ತಾರೆ. ಅಯ್ಯೋ ಮಗ ಆದರೂ ಹೇಳೋಕ್ಕಾಗಲ್ವೇ ಊರಾಗೆ ಅಂತ. ಒಳ್ಳೇದಕ್ಕೆ ಹೇಳೋದು. ಈಗ ನಿಮ್ಮಮ್ಮ ಏನೋ ಒಳ್ಳೆ ಕೆಲಸ ಮಾಡ್ತಿದ್ರೆ ಯಾರೂ ಏನೂ ಮಾತಾಡ್ತಿರ್ಲಿಲ್ಲ, ಯಾರೂ ಏನೂ ಅಂಬ್ತಿರ್ಲಿಲ್ಲ. ಆದರೆ ಇಂಥ ಕೆಲಸ ಮಾಡಿದ್ರೆ ಯಾರನ್ನ ಏನು ಅಂಬ್ತಾರೆ ಹೇಳು ಊರಾಗಿ? ಅಯ್ಯೋ ಅಯ್ಯೋ ಮಗನ ಹೇಳೋಕ್ಕಾಗಲ್ವೇನಪ್ಪ ಬುದ್ಧಿ, ನಮ್ಮ ಮಗನೇ ಜೊತೆ ಕರ್ಕೊಂಡು ಓಡಾಡ್ತಾನೆ ಅಂತ ಅಂಬ್ತಾರೆ. ಬಾ ಶಿವಾನಿ, ಎಷ್ಟೊತ್ತು ಗಂಟೆ ಗಲಾಟೆ ಮಾಡಿ ಬಂದೆ. ಮತ್ತೆ ಸರಿಯಾಗಿ ಅನ್ಬೇಕು. ನಾನು ಮಾತಾಡೋಣ ಅಂದ್ರೆ ನಮ್ಮ ಮನೆಗೆ ಏನು ಮಾತಾಡಬೇಡ, ಸುಮ್ಮನಿರು, ನೀನು ಪ್ರೆಗ್ನೆಂಟ್ ಇದೆಯಾ, ಯಾತ ಜಗಳ ಪಗಳ ಮಾಡಿಕೆ ಮಕ್ಕೋಬೇಡ ಅಂತ ಅಂತೈತೆ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲನ, ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಹಂಗೆ ಅಂತಾರೆ. ಅದಕ್ಕೆ ನಾನು ಯಾರು ಕೊಟ್ಟು ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ ಪ್ರದಿ. ಮೈನ್ ತಕ್ಕೋದ್ರೆ ಇಲ್ಲ ಜಗಳ ಯಾಕೆ ಅಂತ ಸುಮ್ಮನೆ ಇದ್ದೀನಿ. ಹಿಂಗೆ ಬದಲಾಗಬೇಕು ಪ್ರದಿ, ನೀನು ಹಿಂಗೆ ಬದಲಾದ್ರೆ ನಿನಗೆ ಅಜ್ಜಿ ತಾತನೇ ಮದುವೆ ಮಾಡ್ತಾರೆ. ಬದಲಾಗ್ತೀನಿ ನಾನು. ನಮ್ಮಮ್ಮ ಹೇಳ್ದಂಗೆ ಕೇಳಲಿ ಪಾಟು. ನನಗೆ ಈಗ ಅರ್ಥ ಆಗ್ತೈತೆ. ನನಗೆ ಯಾವಾಗೆಲ್ಲ ನಮ್ಮ ಶೌರ್ಯಣ್ಣ ಎಲ್ಲ ಬಿಡಿಸಿ ಹೇಳ್ತಾ ಆವಾಗ ನನಗೆ ಎಲ್ಲ ಅರ್ಥ ಆಯಿತು. ನಮ್ಮ ಶೌರ್ಯಣ್ಣ ಹೇಳಲಿಲ್ಲ ಅಂದ್ರೆ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಿನ್ನ ನಂಬ್ತಾರೆ ಕಣೋ ಊರಾಗೆ ಅಂತೇಳಿ ನನ್ನಂತ ಹೇಳ್ತು. ಅದಕ್ಕೆ ಅಂತ ನಾನು ಅರ್ಥ ಮಾಡ್ಕೊಂಡು ಸರಿಯಾಗಿ ಬೈದ್ಬಿಟ್ಟೆ ಅವನ್ನ. ನಮ್ಮಂತಕ್ಕೆ ಬರಬೇಡ ಕಣಲ್ಲ, ನೀನು ಕುಡಿಸಿರೋ ಗಾಡಿ ಬೇಡ ಏನು ಬೇಡ, ತಗೊಂಡು ಹೋಗಲ್ಲ ಚಿಕ್ಕಿ ಅಂತ ಹೇಳಿದ್ದೀನಿ. ನಮ್ಮ ಕೈಯಾಗೋನು ಶಕ್ತಿ ಐತೆ, ದೊಡ್ಡ ಕಂಟಿ ಮಗ ಐತೆ, ನೀನು ನೀನು ಬರ್ಕೊಡು ನಮ್ಮಂತಕ್ಕೆ ಅಂತ ಹೇಳಿದ್ದೀನಿ. ಇಲ್ಲ ಅವ್ರ ಹೆಂಡ್ತಿಗೆ ಹೇಳ್ಬಾ ಹೋಗಿ. ನೋಡು ಹಿಂಗೆ ಮಾಡ್ತೈತೆ ಅಂತೇಳಿ ಅವ್ರ ಹೆಂಡ್ತಿಗೆ ಹೇಳ್ಬಾ. ಅವ್ರ ಹೆಂಡ್ತಿಗೆ ಹೇಳಿ ಬಂದ್ರೆ ಗೊತ್ತಾಗುತ್ತೆ. ಬಿಡು ಹೋಗ್ಲಿ ಅಂತ ಸುಮ್ಮನಾದ್ರೆ ಯಪ್ಪಂದು ಜಾಸ್ತಿ ಆಗ್ತೈತಿ. ಅವನು ದುಡ್ಡು ಐತೆ ಅಂತ ಇಲ್ಲಿ ಸೊಕ್ಕು ತೋರ್ಸಕ್ಕೆ ಬರ್ತಾನೆ. ನನ್ನ ಮಗ ಎಲ್ಲಿಂದೆಲ್ಲ ಬಂದು ಸೇರ್ಕೊಂಡು ದುಡ್ಡು ಐತೆ ಅಂತ ಎಲ್ಲರ ಮೇಲೂ ಪೌರುಷ ತೋರ್ಸಕ್ಕೆ ಬರ್ತಾನೆ. ದುಡ್ಡು ಐತೆ ಎಂಬ ಒಂದು ಇದಕ್ಕೆ. ದುಡ್ಡಿದ್ರೆ ಅಂತಾಗಿರುತ್ತೇನೆ, ಯಾರಿಗೇನು ಕೊಡೋದೇನಿಲ್ಲ ಅವನು. ಪ್ರದಿ, ನೀನು ಮದುವೆ ಆಗಬೇಕು, ಅಜ್ಜಿ ತಾತ ಮದುವೆ ಮಾಡ್ತಾರಂತೆ ಹೇಳ್ತಿದ್ರು, ಈಗಿನ ಮಾತಾಡ್ತಿದ್ರು. ಕರೆಸ್ತಾರೆ, ಇವಾಗ ಬರ್ತಾರೇನೋ ಇವತ್ತು. ಅದೇ ಅವರು ರಿಲೇಷನ್ ಇದ್ದಾರಂತೆ, ಇವತ್ತು ಬರ್ತಾರೆ. ಬಂದು ನೀನು ಕರ್ಕೊಂಬರಕ್ಕೆ ಬರ್ತಾರೇನೋ, ಅಜ್ಜಿ ತಾತ ಕರ್ಕೊಂಬರಕ್ಕೆ ಬಂದರೆ ಬಂದು ನೋಡ್ಕೊಂಡು ಹೋಗು. ಹುಡುಗಿನ ಬರ್ತಾರೆ, ಮದುವೆ ಮಾಡ್ತಾರೆ, ನಿನ್ಗೊಂದು ಜೀವನ ಆಗುತ್ತೆ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡ್ರೆ ನೀನು ಹಿಂಗೆ ಹಾಳಾಗೋಗೋದೆ. ನಮ್ಮ ಅಮ್ಮನ ಮಾತು ಅಂತ ಕೇಳ್ಬೇಡ. ನಾನು ನಾಳೆ ಕೇಳಿ ನನ್ನ ಜೀವನ ಹಾಳು ಮಾಡ್ಕೊಂಡು ನಾನು ಕೆಟ್ಟಾಳು ಅನ್ನಿಸ್ಕೊಂಡ್ರೆ ಸಾಕು. ನೀನು ಯಾಕೆ ಕೆಟ್ಟ ಅನ್ನಿಸ್ಕೊಂತೀಯ? ನಾನು ಇವತ್ತು ಅಮ್ಮನ ಮಾತು ಕೇಳಿ ಸುಮ್ಮನೆ ಜೀವನ ಹಾಳು ಮಾಡ್ಕೊಂಡೆ ಅಂತ ಅನ್ನಿಸ್ತು. ನಾನು ಎಲ್ಲರಿಗೂ ನೆಮ್ಮದಿ ಕೆಡಿಸಿ ಸುಮ್ಮನೆ ನೆಮ್ಮದಿ ಇರಲ್ಲ. ಸುಮ್ಮನೆ ಅಷ್ಟೇ. ಇವಾಗ ನಿನ್ನ ಅಷ್ಟು ತೀರ್ಮಾನ ಹೋಗ ಅಮ್ಮಂಗೆ ಹೇಳ್ಬಾ. ರಂಗಲಕ್ಷ್ಮಿ ಅಕ್ಕ ಅಂತಾರೆ, ಆ ಅಕ್ಕನ ಹೆಸರು ಇಲ್ಲೇ ಇದ್ದಾರೆ, ಹೋಗಿ ಹೇಳ್ಬತ್ತೀನಿ. ಹೋಗಿ ನೋಡು ಹಿಂಗೆ ಮಾಡ್ತಾ ಇದ್ದಾರೆ, ಇದು ಮಾಡೋ ಸರಿನೇ ಅಂತೇಳಿ ಎಲ್ಲ ಹೇಳ್ಬತ್ತೀನಿ. ನೋಡು ನಮ್ಮಂತಕ್ಕೆ ಯಾಕೆ ಬರಬೇಕು,
ಯಾರಾದರೂ ಏನು ಅಂತಾರೆ ಅಂತೇಳಿ ಎಲ್ಲ ಸರಿಯಾಗಿ ಹೇಳ್ತೀನಿ ಬಿಡಿಸಿ. ಅವ್ರ ಕಡೆಯಿಂದ ಅಲ್ಲೂ ಉಗುಳಿಸ್ಕೊಂಡ್ರೆ ನಮ್ಮ ಅಮ್ಮಗೆ ಬುದ್ಧಿ ಆದರೂ ಬರುತ್ತೆ. ಎಷ್ಟು ಹೇಳಿದ್ರು ಕೇಳಲ್ಲ ಹೋಗತ್ಲಾಗೆ. ಅದಾಲೇನೆ ನಾನು ಆವಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಇದೆಲ್ಲ ಅರ್ಥ ಮಾಡ್ಕೊಂಬ್ಲೇ ಇಲ್ಲ. ನಾನೊಂಥರ ಯೋಚನೆ ಮಾಡಿದೆ, ಅದೊಂಥರ ಆಯಿತು. ಏನು ಮಾಡೋದು, ಹಿಂಗಾಯಿತು ಕತೆ. ನೀನು ಫಸ್ಟಿಗೆ ಬಿಗಿಯಾಗಿದ್ದಿದ್ರೆ ನಿಮಗೆಲ್ಲ ಆಗ್ತಿರ್ಲಿಲ್ಲ. ನೀನು ಯಾವಾಗ ನಿಮ್ಮ ಅಮ್ಮನ ಲೂಚ್ ಕೊಟ್ಕೊಂಬಂದ, ಅದಕ್ಕೆ ನಿಮ್ಮ ಅಮ್ಮ ಇಂಥದ್ದು ಮಾಡಕ್ಕೆ ನಿಂತ್ಕೊಂಡ್ಲು. ಅಲ್ಲ ನೋಡಿ, ನನ್ನ ಮಗನ ಮದುವೆ ಮಾಡಬೇಕಲ್ಲ, ಮಗಳು ಮದುವೆ ಐತಿ, ಇಷ್ಟು ವಯಸ್ಸು ಐತಿ, ಇಂಥ ವಯಸ್ಸನ್ನ ನನಗೆ ಇಂಥದ್ದು ಮಾಡಿರಿ, ಯಾರನ್ನ ಏನಂದರು, ಮಗಳು ಮದುವೆ ಮಾಡಿದ್ದೀನಿ, ಹಳ್ಳಿಗಳು ಮಕ್ಕಳು ಬುರ ಅಂತ ಇದ್ರಾಗೆ ಇಂಥ ಕೆಲಸ ಮಾಡಿದ್ರೆ ನಾನು ಯಾರನ್ನ ಏನಂದರು, ಏನು ಎತ್ತ ಅಂತ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಥೋ, ಅವ್ನು ಒಳ್ಳೆ ತಾಡ್ತಾನೆ ಸಿಗ್ತಾ ಅಂಬ ಒಂದು ಕಾರಣಕ್ಕೋಸ್ಕರ ನಿಮ್ಮಮ್ಮ ಎಷ್ಟು ಇದನ್ನು ಮಾಡುತ್ತೆ. ಎಲ್ಲ ಈಟ ಒಟ್ಟ ನನ್ನ ಮಕ್ಕಳು ಯಾವನು ಆಗಲ್ಲ. ಯಾರು ಆಗಲ್ಲ ಕಣ್ಸವ್ರೇಣ, ಅದೆಲ್ಲ ಹೇಳಕ್ಕಾಯ್ತು. ಪ್ರದಿ ಇಲ್ಲೋಡು, ನೀನು ಚೆನ್ನಾಗಿರುವ, ನೀನು ಚೆನ್ನಾಗಿದ್ರೆ ನಾವು ನೋಡ್ಬೋದು, ನಿನ್ನ ಒಳ್ಳೇದಕ್ಕೆ ಹೇಳೋದು. ಸರಿ ಆಯ್ತು ಅಮ್ಮ, ಚೆನ್ನಾಗಿರ್ತೀನಿ. ನನಗೆಲ್ಲ ನಾವು ಬಿಡಿಸಿ ಸಮರ್ಥ ಶೌರ್ಯಣ್ಣ ಹೇಳೈತೆ. ಶೌರ್ಯಣ್ಣ ಹೇಳಿರೋದಕ್ಕೆ ನನಗೆಲ್ಲ ಅರ್ಥ ಐತೆ. ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ನನಗೆ ಹೆಂಗಿರ್ಬೇಕು ಅಂಬದು ಚೆನ್ನಾಗಿ ಗೊತ್ತೈತೆ. ನನಗೆ ಪಟ್ಟಿಲೋಡು ನಮ್ಮಮ್ಮ ಹೆಂಗೆ ಬಿಗಿ ಮಾಡ್ಕೋಬೇಕು ಅಂಬದು ಗೊತ್ತೈತೆ. ಬಿಗಿ ಮಾಡ್ಕೊಂತೀನಿ, ಸುಮ್ಮನಿರು. ನನ್ನ ಮಗ ಏನೋ ನನ್ನ ಸುದ್ದಿಗೆ ಬರಲಿ, ಅವಾಗಿರೋದ ನನ್ನ ಮಗ್ಗೆ. ಎಲ್ಲದು ಇದು ಮಾಡಿದ್ರೆ ನಾನು ಹೆಂಗೆ ಕೇಳಲ್ಲ ಈ ಪಾಠ. ಸುಮ್ಮನೆ ಮದುವೆಯಾಗಿ ನಾನು ಚೆನ್ನಾಗಿರೋದು ನೋಡ್ತೀನಿ ಅಷ್ಟೇ. ಮದುವೆ ಆಗಿ ಚೆನ್ನಾಗಿರೋದು ನೋಡು, ನಿನ್ನ ಜೀವನ ನೀನು ಸೃಷ್ಟಿಸ್ಕೊಂಬದು ನೋಡು, ಎಲ್ಲರ ತಗೋ ಚೆನ್ನಾಗಿರೋದು ನೋಡು. ಹಿಂಗೆ ಎಲ್ಲರೂ ಚೆನ್ನಾಗಿದ್ರೆ ಚೆನ್ನಾಗಿರ್ಬೋದು. ಹಂಗೆ ಚೆನ್ನಾಗಿದ್ರೆ ಅತ್ಲಾಗೆ ನಾನು ನೋಡ್ಬೋದು ನೀನು. ಹಿಂಗೆ ನಾವು ಬಿಡಪ್ಪ, ನಮ್ಮ ಪ್ರತಿ ಒಳ್ಳೆನು ಅಂತ ನಮಗೊಂಥರ ಮನಸ್ಸಿನಾಗೆ ಸಮಾಧಾನ ಇರುತ್ತೆ. ಏನಾತ ನಮಗೂ ಒಳ್ಳೆಯಲ್ಲ ಆತ ಅಂತೇಳಿ ನನಗೂ ಒಂಥರ ನೋಡಿ. ಇವಾಗ ಇವನು ಅಕ್ಷಯ್ ಮದುವೆ ಆಗಿರೋದಕ್ಕೆ ನಮಗೇನೋ ಒಂಥರ ಖುಷಿ. ಹೆಂಗ ಬಿಡತ್ತ ನನ್ನ ತಮ್ಮ ಮದುವೆ ಆದತ್ತ, ಹೆಂಗ ಚೆನ್ನಾಗಿದ್ರೆ ಸಾಕು ಅಂತ ಅನಿಸುತ್ತೆ ನಮಗೂ. ಯಾರನ್ನ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಹಂಗೆ ನೀನು ಚೆನ್ನಾಗಿದ್ರೆ ನಾವು ನೋಡ್ಬೋದು ಕಣೋ. ನೀನು ಮದುವೆ ಆಗಿ ನಿನ್ನ ಜೀವನ, ನಿನ್ನ ಸಂಸಾರ ಅಂಬೋದೊಂದಾದರೆ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದಲ್ಲ ಅಂಬೋದೊಂದು ಅಷ್ಟೇ. ಸರಿ ಆಯ್ತು ಹೇಳಿ, ಇಷ್ಟು ಹೇಳಿದಿರಲ್ಲ, ನಾನು ಇನ್ನು ನೋಡ್ಕೊಂತೀನಿ. ನಾನು ಏನು ಮಾಡಬೇಕು ಏನು ಎತ್ತ ಅಂತ ನಾನು ಮಾತಾಡ್ತೀನಿ ಪಟ್. ನಮ್ಮ ಏನಾರು ಮಾತಾಡಲಿ ಪಟ್ ಹೇಳ್ತೀನಿ. ಸರಿಯಾಗಿ ಹೇಳ್ತೀನಿ. ನಿನ್ನಿಂದಲೇ ಎಲ್ಲ ಆಗಿದ್ದು ಅಂತೇಳಿ ಸರಿಯಾಗಿ ಬೈದು ಬಿಡ್ತೀನಿ. ನಾನು ಮನೆಗೆ ಬರಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ಬಿಡ್ತೀನಿ ನೋಡು. ಅಲ್ಲ ಹೋಗತ್ತೆ, ನನಗೆ ಗೊತ್ತಿಲ್ಲದಲ್ಲ ಎಂಥ ತಪ್ಪು ಕೆಲಸ ಮಾಡಿದೆ ಅಂತ ಅನ್ನಿಸ್ತೈತೆ. ಇವಾಗ ನಾವು ನಿಯತ್ತಾಗಿದ್ರು ಎಲ್ಲನ ನಿಯತ್ತಾಗಿ ದುಡ್ಡು ನಿಯತ್ತಾಗಿ ಮಾಡ್ಕೊಂಡ್ರು ಜನ ಎಲ್ಲ ಅವ್ನು ಮಾಡಿಕೊಟ್ಟವನೆ ಅಂತ ಅಂತಾರೆ. ಎಲ್ಲ ಅವನು ಇದ್ದಾನೆ, ಅವ್ನು ಸಪೋರ್ಟಿಗೆ ಮಾಡಿಕೊಟ್ಟವನೆ, ಹಿಂಗೆ ಹಿಂಗೆ ಅಂತೇಳಿ ಒಂಥರ ದೃಷ್ಟಿಗೆ ಮಾತಾಡ್ತಾರೆ ನಮ್ಮ ಅಮ್ಮನ. ಮತ್ತು ಎಲ್ಲರೂ ಹಂಗೆ ಅಂಬದ, ಅಯ್ಯೋ ಯಾವನ ಕೊಡ್ಸವನೆ, ಯಾವನ ಕೊಟ್ಟವನೆ, ಯಾವನ ಮಾಡಿರೋದಕ್ಕೆ ಅವಳು ಮಾಡಿರೋದು, ಹಂಗೆ ಹಿಂಗೆ ಅಂತ ಒಂಥರ ಮಾತಾಡ್ತಾರೆ ಜನ. ಅಯ್ಯೋ ಯಾವನ ಕೊಡ್ದಲೆ ಆಗಲ್ಲ, ಹಿಂಗೆ ಹಿಂಗೆ ಅವಳಂತವಳೇನೆ ಒಟ್ಟು ಲೋಪರ್ ಮಂಡೆ ಅಂತಾರೆ. ಅದಾಲೇನೆ ಹೆಸ್ರಿಕ್ಬಿಟ್ಟವ್ರಿ. ಅದು ಅದೆಂದು ಸರಿ ಇಲ್ಲ, ಇದು ಡಗರು ಅಂತ, ಡಗರ್ ಅಂತಾರೆ. ಡಗರ್ ಅಂತೇಳಿ ಹೆಸ್ರಿಕ್ಬಿಟ್ಟವ್ರಿ, ರೀತ ಡಗರ್ ಅಂತ. ಬದಲಾಗಿ ಅವನೇ ಸರಿಯಾಗಿ ಗಲಾಟೆ ಮಾಡ್ದ, ಬಂದಿದ್ದಾವಂತ ಸರಿಯಾಗಿ ಗಲಾಟೆ ಮಾಡ್ದ. ನೀನು ಅವನೆಲ್ಲ ಹೇಳೋಕ್ಕೆ ಹಂಗೆ ಹಿಂಗೆ ಅಂತ ಚೆಂದಾಗಿ ಬೈದ್ಬಿಟ್ಟ. ಇವಾಗ ಬದಲಾಗಿದ್ರೆ ನನಗೂ ಅರ್ಥ ಆಗ್ತೈತಿ. ಇವಾಗೆಲ್ಲ ಶೌರ್ಯನ ಯಾವಾಗೆಲ್ಲ ಬಿಡಿಸಿ ಹೇಳ್ತಾ ಈಗೆಲ್ಲ ಅರ್ಥ ಆಗ್ತೈತಿ. ಎಲ್ಲ ಹಂಗೆ ಅಂಬತ್ಕೊ ನಿಮ್ಮಮ್ಮ ಹೆಂಗೆ ಹಿಂಗೆ ಅಂತ ಅಂಬತ್ಕೊ ಅವನಿಗೆ ಸಿಟ್ಟು ಬಂದ್ಬಿಟ್ಟೈತಿ. ಇವಾಗ ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.